ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಇದೊಂದು ಬಾಕಿ ಇತ್ತು, ಮತ್ತೊಂದು ಶಾಕ್ ಕೊಟ್ಟ ಬಿಬಿಎಂಪಿ. ಮನೆ ಒಳಗಿನ ಪಾರ್ಕಿಂಗು ಕೂಡ ಶುಲ್ಕವನ್ನ ಕಟ್ಟಬೇಕು. ಸಿಡಿದೆದ್ದ ಬೆಂಗಳೂರಿಗರು. ಹೌದು, ದುನಿಯಾ ಇನ್ನು ಮುಂದೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಜನರ ಜೇಬಿಗೆ ಕತ್ತರಿ ಬೀಳ್ತಾನೆ ಇದೆ. ಹಾಲು, ವಿದ್ಯುತ್, ಕಾರು, ಟೋಲ್ ಹೀಗೆ ಹಲವಾರು ದರಗಳು ಕೂಡ ಹೆಚ್ಚಳ ಆಗ್ತಾ ಇದೆ. ಜನರಿಗೆ ಬೆಲೆ ಏರಿಕೆಯ ಕಾವು ಸುಡ್ತಾ ಇದೆ. ಇದರ ನಡುವೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಸಕ್ಕೂ ಕೂಡ ಸುಂಕ ಸಂಗ್ರಹಣೆ ಮಾಡೋದಕ್ಕೆ ನಿಂತಿದೆ. ಇದರ ಜೊತೆಗೆ ಸೈಲೆಂಟ್ ಆಗಿ ಮತ್ತೊಂದು ಶಾಕ್ ಅನ್ನ ಕೊಟ್ಟಿದ್ದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಬಿಬಿಎಂಪಿ ಸದ್ದಿಲ್ಲದೆ ಮತ್ತೊಂದು ತೆರಿಗೆ ಏರಿಕೆಗೆ ಯೋಜನೆಯನ್ನ ಮಾಡಿಕೊಂಡಿದ್ದು, ವಾಹನ ನಿಲ್ದಾಣದ ಹೆಸರಿನಲ್ಲಿ ಆದಾಯವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಬಿಬಿಎಂಪಿ ಪ್ಲಾನ್ ಮಾಡಿದೆ. ವಾಹನ ನಿಲ್ದಾಣ ಪ್ರದೇಶವಾರು ಯೂನಿಟ್ ದರ ನಿರ್ಧರಿಸುವುದಕ್ಕೆ ಬಿಬಿಎಂಪಿ ಕರಡು ಅಧಿಸೂಚನೆಯನ್ನ ಹೊರಡಿಸಿದೆ. ಈ ಅಧಿಸೂಚನೆಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರಿಗೆ ಸಲಹೆ ಹಾಗೂ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಅವಕಾಶ ಕೊಡಲಾಗಿದೆ. ಇನ್ನು ಬಿಬಿಎಂಪಿ ಇದನ್ನ ಪರಿಗಣಿಸಿ ಮುಂಬರುವಂತಹ ದಿನದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಬಿಬಿಎಂಪಿ ಮನೆಯಲ್ಲಿ ಅಪಾರ್ಟ್ಮೆಂಟ್ಗಳು, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು, ಮಾಲ್ ಸೇರಿದಂತೆ ಎಲ್ಲಾ ರೀತಿಯ ಕಟ್ಟಡಗಳಿಗೆ ಪಾರ್ಕಿಂಗ್ ದರ ಏರಿಕೆ ಮಾಡೋದಕ್ಕೆ ತೀರ್ಮಾನ ಮಾಡಿದೆ. ವಸತಿ ಉದ್ದೇಶದ ಕನಿಷ್ಠ 150 ಚದರ ಅಡಿ ಪಾರ್ಕಿಂಗ್ ಸ್ಥಳಕ್ಕಾಗಿ ವಾರ್ಷಿಕ 600 ರೂಪಾಯಿ ಪಾರ್ಕಿಂಗ್ ತೆರಿಗೆ ಹಣವನ್ನ ವಸೂಲಿ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ವಾಣಿಜ್ಯ ಅಥವಾ ವಸತಿಯೇತರ ಉದ್ದೇಶದ ಕನಿಷ್ಠ 150 ಚದರ ಅಡಿ ಪಾರ್ಕಿಂಗ್ ಸ್ಥಳಕ್ಕಾಗಿ ವಾರ್ಷಿಕ 1125 ರೂಪಾಯಿ ಪಾರ್ಕಿಂಗ್ ತೆರಿಗೆ ಸಂಗ್ರಹಣೆ ಮಾಡೋದಕ್ಕೆ ಬಿಬಿಎಂಪಿ ನಿರ್ಧಾರ ಮಾಡಿದೆ. ಈ ಪಾರ್ಕಿಂಗ್ ತೆರಿಗೆ ಮಾದರಿಯನ್ನ ಪಾರ್ಕಿಂಗ್ ಸ್ಥಳದ ಪರಿಕರ ಹಾಗೂ ಬಳಕೆಯ ಪ್ರಕಾರ ವಿಧಿಸಲಾಗುತ್ತೆ ಮತ್ತು ಇದರಿಂದ ನಗರದಲ್ಲಿ ಪಾರ್ಕಿಂಗ್ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ. ಮೊದಲು ಬಿಬಿಎಂಪಿ ಯಾವುದೇ ಸಿಸ್ಟಮ್ಯಾಟಿಕ್ ವಿಧಾನ ಇಲ್ಲದೆ ಪಾರ್ಕಿಂಗ್ ಶುಲ್ಕವನ್ನ ವಸೂಲಿ ಮಾಡ್ತಿತ್ತು. ಕಮರ್ಷಿಯಲ್ ಹಾಗೂ ವಸತಿ ಕಟ್ಟಡಗಳ ಪ್ರಕಾರ ಆಗಾಗಲೇ ವಸೂಲಿಯನ್ನ ಮಾಡ್ತಿತ್ತು. ಕಮರ್ಷಿಯಲ್ ಕಟ್ಟಡಗಳಲ್ಲಿ ಲೆಕ್ಕದಲ್ಲಿ ಪಾರ್ಕಿಂಗ್ ಶುಲ್ಕವನ್ನ, ವಸತಿ ಕಟ್ಟಡಗಳಲ್ಲಿ ವಸತಿಯ ಲೆಕ್ಕದಲ್ಲಿ ಪಾರ್ಕಿಂಗ್ ಶುಲ್ಕವನ್ನ ವಿಧಿಸ್ತಾ ಇತ್ತು. ಆದರೆ ಇತ್ತೀಚೆಗೆ ಬಿಬಿಎಂಪಿ ಪಾರ್ಕಿಂಗ್ಗೆ ಸಂಬಂಧಪಟ್ಟ ಹಾಗೆ ಚದರ ಅಡಿಯ ಪ್ರಕಾರವಾಗಿ ಪಾಲಿಕೆಯು ದರವನ್ನ ನಿಗದಿ ಮಾಡಿದೆ. ಈಗ ಪಾರ್ಕಿಂಗ್ ಶುಲ್ಕವನ್ನ ಚದರ ಅಡಿಯ ಪ್ರಕಾರವಾಗಿ ವಸತಿ ಹಾಗೂ ವಾಣಿಜ್ಯ ಭಾಗಗಳನ್ನ ವಿಭಜನೆ ಮಾಡಿ ನಿಗದಿಯನ್ನ ಮಾಡ್ತಿರುವಂತದ್ದು. ಇದು ವಸತಿ ಹಾಗೂ ವಾಣಿಜ್ಯ ಕಟ್ಟಡಗಳ ಪರಿಕರ ಮತ್ತು ಬಳಕೆಯ ಮೇಲೆ ನಿರ್ಧಾರ ಆಗಿದೆ. ಒಟ್ಟಾರೆಯಾಗಿ ಈಗಾಗಲೇ ಬೆಲೆ ಏರಿಕೆಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಇದೆಲ್ಲದರ ನಡುವೆ ಈಗ ಮತ್ತೆ ಈ ಪಾರ್ಕಿಂಗ್ ಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ತೆರಿಗೆ ಶುಲ್ಕವನ್ನ ಸಂಗ್ರಹಣೆ ಮಾಡೋದಕ್ಕೆ ಬಿಬಿಎಂಪಿ ನಿರ್ಧಾರವನ್ನ ಮಾಡಿರುವಂತದ್ದು ಬೆಂಗಳೂರಿಗರ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ಬಗ್ಗೆ ತಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ಎನ್ಸಿಐಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.